ಒಂದ್ ಕಾಲದಲ್ಲಿ ರಾಮಾಪುರ ಅನ್ನುವ ಊರಿನಲ್ಲಿ ಶಿವಯ್ಯ ದುರ್ಗಾ ಅನ್ನುವ ಗಂಡ ಹೆಂಡತಿ ಇಬ್ರು ಇದ್ರು. ಅವರಿಬ್ರು ಕೂಡ ತುಂಬಾನೇ ಅನ್ಯೋನ್ಯವಾಗಿ ಇದ್ರು. ಬೆಳಗ್ಗೆನೆ ಗಂಡ ಹೆಂಡತಿ ಇಬ್ರು ಹೊಲಕ್ಕೆ ಹೋಗಿ ಆ ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡಿ ಸಂಜೆ ಸಮಯ ಮನೆಗೆ ವಾಪಸ್ ಬರ್ತಿದ್ರು. ಹೀಗಿರುವಾಗ ಒಂದಿನ ರಾತ್ರಿ ಭಯಂಕರವಾಗಿ ಮಳೆ ಹೊಡಿತಾ ಇತ್ತು. ಆವಾಗ ದುರ್ಗಾ ಹೊರಗಡೆ ನೋಡಿ ಈ ರೀತಿ ಹೇಳಿದ್ಲು, ರೀ ನೋಡಿದ್ರಾ ಹೊರಗಡೆ ಹೇಗೆ ಮಳೆ ಬರ್ತಾ ಇದೆ ಅಂತ? ಹೊಲದಲ್ಲಿ ಬೀಜ ಬಿತ್ತನೆ ಮಾಡಕ್ಕೆ ಇದೇ ಸರಿಯಾದ ಹೊತ್ತು. ಸರಿಯಾಗಿ ಹೇಳಿದೆ ದುರ್ಗಾ, ಈ ಸಮಯದಲ್ಲಿ ಬಿತ್ತನೆ ಮಾಡಿದ್ರನೆ ಬೆಳೆ ಚೆನ್ನಾಗಿ ಬೆಳೆಯೋದು. ಹೀಗಿರುವಾಗ ಮಳೆ ಕಡಿಮೆ ಆಯ್ತು. ದುರ್ಗಾ ಮನೆ ಹೊರಗಡೆ ನಿಂತ್ಕೊಂಡು, ರೀ ಬೇಗ ಬನ್ನಿ, ಈಗ್ಲೇ ತುಂಬಾನೇ ಸಮಯ ಆಗ್ಬಿಟ್ಟಿದೆ. ಬರ್ತೀನಿ, ಬಿತ್ತನೆ ಮೂಟೆಯನ್ನು ತಗೊಂಬರ್ತೀನಿ. ಹಾಗಂತ ಹೇಳಿ ಮೂಟೆನ ಮನೆಯಿಂದ ಹೊರಗಡೆ ತಗೊಂಡ್ ಬಂದು ಇಬ್ರು ಹೊಲಕ್ಕೆ ಹೋಗಿ ಹೊಲದಲ್ಲಿ ಆ ಬೀಜಗಳನ್ನ ಬಿತ್ತನೆ ಮಾಡ್ತಾ ಇದ್ರು. ಹೀಗಿರುವಾಗ್ಲೇ ನಾರಾಯಣ ಅಲ್ಲಿಗೆ ಬಂದ. ಅವರಿಬ್ರದ್ದು ಕೂಡ ಹೊಲ ಪಕ್ಕದಲ್ಲೇ ಇರೋದ್ರಿಂದ ಅವರಿಬ್ರ ಮಧ್ಯದಲ್ಲಿ ಒಂದು ಒಳ್ಳೆ ಸ್ನೇಹ ಇತ್ತು. ಆದ್ರೆ ನಾರಾಯಣನಿಗೆ ಮಾತ್ರ ಶಿವಯ್ಯನನ್ನ ನೋಡಿದ್ರೆ ಸ್ವಲ್ಪ ಹೊಟ್ಟೆ ಉರಿನೇ. ಗೆಳೆಯ ಶಿವಯ್ಯ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ನಾರಾಯಣ, ನೀನೇ ಆಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಹೌದು, ನೀನೇನು ಅಷ್ಟು ಬೇಗ ಕೆಲಸ ಆರಂಭ ಮಾಡಿದ್ಯಾ? ಏನು ಬೆಳೆ ಬೆಳೀತಾ ಇದ್ದೀಯಾ? ನಾನು ಯಾವಾಗಲೂ ಬೆಳೆಯುವ ಅಕ್ಕಿಯನ್ನೇ ಬೆಳೀತಿದ್ದೀನಿ ನಾರಾಯಣ. ಓ, ಅಕ್ಕಿ ಬೆಳೀತಿದ್ದೀಯಾ? ಹೌದು, ನೀನೇನು ಬೆಳೀತಿದ್ದೀಯಾ ನಾರಾಯಣ? ನಾನು ಕೂಡ ಈ ಸಲ ಅಕ್ಕಿನೇ ಬೆಳಿಬೇಕು ಅಂತ ಇದ್ದೀನಿ. ಶಿವಯ್ಯ, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ನೋಡೋಣ. ಸರಿ ನಾರಾಯಣ, ನಾವು ಮತ್ತೆ ಸಿಗೋಣ. ಹೀಗೆ ಕೆಲವು ದಿನಗಳ ನಂತರ ಬೆಳೆ ಕೈಗೆ ಸಿಕ್ತು. ಶಿವಯ್ಯನ ಧಾನ್ಯ ನಾರಾಯಣನ ಧಾನ್ಯದಕ್ಕಿಂತ ತುಂಬಾನೇ ಕಡಿಮೆ ಇತ್ತು. ಅದನ್ನ ನೋಡಿ, ಅಯ್ಯೋ ದೇವ್ರೆ, ನಾನು ನನ್ನ ಹೆಂಡತಿ ಹಗಲು ರಾತ್ರಿ ಅಂತ ಕಷ್ಟಪಟ್ಟರು ಬೆಳೆ ಕಡಿಮೆನೇ ಬೆಳೆದಿದೆ. ಬೇಜಾರ್ ಮಾಡ್ಕೊಳ್ಬೇಡಿ, ಇದೆಲ್ಲ ನಮ್ಮ ಹಣೆ ಬರಹ ಅಂತ ಅಂದ್ಕೊಂಡು ನಾವು ಇಟ್ಕೊಳ್ಬೇಕಷ್ಟೇ. ಆವಾಗ್ಲೇ ಅಲ್ಲಿಗೆ ನಾರಾಯಣ ಬಂದ. ಏನು ಶಿವಯ್ಯ, ತುಂಬ ಬೇಜಾರಲ್ಲಿದ್ದೀಯಾ? ಏನು ಅಂತ ಹೇಳಿ ನಾರಾಯಣ, ಎಷ್ಟು ಕಷ್ಟಪಟ್ಟರು ಫಲಿತಾಂಶ ಮಾತ್ರ ಶೂನ್ಯವಾಗಿದೆ. ಇದೇ ನನ್ನ ಪರಿಸ್ಥಿತಿ. ನಾರಾಯಣ ಶಿವಯ್ಯನ ಬೆಳೆಗಳನ್ನ ನೋಡಿ, ಅಯ್ಯೋ ಏನಿದು, ಇಷ್ಟು ಕಡಿಮೆ ಬೆಳೆಯಾಗಿದೆ? ನೀನು ಒಳ್ಳೆ ಧಾನ್ಯಗಳನ್ನು ಬಿತ್ತನೆ ಮಾಡಲಿಲ್ವಾ? ಒಳ್ಳೆ ಪೈರುಗಳನ್ನೇ ಬಿತ್ತನೆ ಮಾಡಿದ್ದು. ಅಗ್ಮಾರ್ಕ್ ಮುದ್ರೆ ಇರುವ ಔಷಧಿಯನ್ನು ಬೆಳೆಗೆ ಹಾಕ್ಲಿಲ್ವಾ? ಅದೇ ಔಷಧಿ ಹಾಕಿದ್ದು ನಾರಾಯಣ. ಇದೆಲ್ಲ ನನ್ನ ಹಣೆ ಬರ, ಅದನ್ನು ಬದಲಾಯಿಸ್ಲಿಕ್ಕೆ ಯಾರಿಂದನೂ ಆಗಲ್ಲ. ಹಾಗೆ ಆ ಧಾನ್ಯಗಳನ್ನ ಮಿಲ್ಲಿಗೆ ತಗೊಂಡು ಹೋದ್ರು. ಅಲ್ಲಿರುವ ಅಧಿಕಾರಿಗಳು ನಾರಾಯಣನ ಕರೆದು, ತಗೋ ನಾರಾಯಣ, ನಿನ್ನ ಲಾಭ 30 ಕ್ವಿಂಟಾಲು ತಗೋ, ಅದಕ್ಕೆ ತಕ್ಕಂಗೆ ಹಣ ತಗೋ. ಶಿವಯ್ಯ, ಅಯ್ಯ, ನಿನ್ನ ಬೆಳೆ 17 ಕ್ವಿಂಟಾಲು. ರೈತರಿಗೆಲ್ಲರಿಗೂ ಒಂದು ಸೂಚನೆ, ಮುಂದಿನ ವಾರದಿಂದ ಗೌರ್ಮೆಂಟ್ ಚೆಕ್ಕಿಂಗ್ ಆಫೀಸರು ಬರ್ತಿದ್ದಾರೆ. ಅವರು ನಿಮ್ಮ ಧಾನ್ಯವನ್ನು ಪರಿಶೀಲನೆ ಮಾಡಿ ಅವರು ಕೊಡುವ ಹಣವನ್ನೇ ನೀವು ತಗೋಬೇಕು. ಅದರಿಂದ ರೈತರೆಲ್ಲರೂ ನಮಗೆ ಸಹಕರಿಸಬೇಕು. ಶಿವಯ್ಯ ಅಧಿಕಾರಿ ಹೇಳಿದನ್ನ ಕೇಳಿ ಕೈಯಲ್ಲಿರುವ ಹಣನ ನೋಡ್ಕೊಂಡು ತುಂಬಾನೇ ಬೇಜಾರಿಂದ ಮನೆಗೆ ಹೋದ. ಆ ದಿನ ರಾತ್ರಿ ಅವನು ಮಂಚದಲ್ಲಿ ಮಲ್ಕೊಂಡು, ನನಗೆ ಯಾಕೆ ಈ ರೀತಿ ನಡೀತಾ ಇದೆ, ನಾನೇನ್ ತಪ್ಪು ಮಾಡ್ದೆ ಅಂತ ಅಂದ್ಕೊಂಡು ಮಲಗಿ ನಿದ್ರೆ ಮಾಡ್ದ. ಆವಾಗ ಅವನ ಕನಸಿನಲ್ಲಿ ಅವನ ತಂದೆ ಬಂದ್ರು. ಶಿವಯ್ಯ, ಯಾಕೆ ಇಷ್ಟು ಚಿಂತೆ ಮಾಡುತ್ತಿದ್ದೀಯಾ? ನಿನ್ನ ಪ್ರಶ್ನೆಗೆ ಉತ್ತರ ನನ್ನ ಪೆಟ್ಟಿಗೆಯಲ್ಲಿದೆ. ಹೋಗಿ ನೋಡು, ನಿನಗೆ ಎಲ್ಲವೂ ಅರ್ಥವಾಗುತ್ತೆ. ಹಾಗಂತ ಹೇಳಿ ಮಾಯವಾದ್ರು. ಆವಾಗ ಶಿವಯ್ಯ ಬೆಚ್ಚಿ ಬಿದ್ದು ಎದ್ದ. ಏನಾಯ್ತ್ರಿ, ಯಾಕೆ ಈ ರೀತಿ ಎದ್ದೇಳ್ತಾ ಇದ್ದೀರಾ? ಏನಾದ್ರೂ ಕೆಟ್ಟ ಕನ್ಸ್ಕಂಡೀರಾ? ಹೌದು, ನನ್ನ ತಂದೆಯ ಪೆಟ್ಟಿಗೆ ಎಲ್ಲಿದೆ? ಪಕ್ಕದ ರೂಮಲ್ಲಿದೆ. ಶಿವಯ್ಯ ತಕ್ಷಣ ಪಕ್ಕದ ರೂಮಿಗೆ ಹೋಗಿ ಆ ಪೆಟ್ಟಿಗೆಯನ್ನು ತೆರೆದ. ಅದರಲ್ಲಿ ಒಂದು ಪುಸ್ತಕ ಇತ್ತು. ಆ ಪುಸ್ತಕವನ್ನ ಅವನು ಓದಿದ. ದುರ್ಗಾ, ದುರ್ಗಾ. ಹಾ, ಬರ್ತಾ ಇದ್ದೀನಿ ರೀ. ಏನಾಯ್ತ್ರಿ, ಯಾಕೆ ಕಿಚ್ಚಾಡ್ತಾ ಇದ್ದೀರಾ? ಏನ್ ವಿಷಯ? ದುರ್ಗಾ, ದುರ್ಗಾ, ನನ್ನ ತಂದೆಯವರು ಈ ಪುಸ್ತಕದಲ್ಲಿ ನಮ್ಮ ಹೊಲದ ಬಗ್ಗೆ ಬರ್ದಿದ್ದಾರೆ ದುರ್ಗಾ. ಹೌದಾ? ಹಾಗೆ ಪುಸ್ತಕದಲ್ಲಿ ಏನ್ ಬರ್ದಿದೆ? ನನಗೂ ಸ್ವಲ್ಪ ಹೇಳಿ. ನಿನ್ನ ಜೊತೆ ಹೇಳದೆ ಬೇರೆ ಯಾರ ಜೊತೆ ಹೇಳ್ತೀನಿ ದುರ್ಗಾ, ಕೇಳು. ನಮ್ಮ ಭೂಮಿಯಲ್ಲಿ ಮಣ್ಣು ಕಡಿಮೆ ಇರುವುದರಿಂದ ಎಷ್ಟೇ ರಾಸಾಯನಿಕ ಗೊಬ್ಬರ ಹಾಕಿದ್ರೂ ಬೆಳೆ ಕಡಿಮೆನೇ ಬರುತ್ತೆ. ಅದಕ್ಕೆ ಬದಲು ಪ್ರಕೃತಿಯಿಂದ ಬರುವಂತಹ ವಸ್ತುಗಳನ್ನು ಉಪಯೋಗಿಸಿ ಔಷಧಿಯನ್ನು ಹಾಕಿದ್ರೆ ಮಣ್ಣಿನ ಗುಣಮಟ್ಟ ಹೆಚ್ಚಾಗಿ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ ಹಾಕಿದರೆ ದುರ್ಗಾ. ಹಾಗಾದ್ರೆ ಮುಂದಿನ ಸಲ ಮಾವ ಹೇಳಿದ ಹಾಗೇನೆ ಮಾಡಿ
ಬೆಳೆ ಜಾಸ್ತಿನೇ ಬೆಳೆಸ್ಬೇಕು ರೀ. ಹೌದು ದುರ್ಗಾ, ನಮ್ಮ ತಂದೆಯವರು ಹೇಳಿದ ಹಾಗೆ ನೈಸರ್ಗಿಕವಾಗಿ ವ್ಯವಸಾಯ ಮಾಡಿ ವಿಜಯ ಸಾಧಿಸೋಣ. ಹಾಗೆ ಮರುದಿನದಿಂದ ಕ್ಷೇತ್ರೀಯ ಪದ್ಧತಿಯಲ್ಲಿ ಅವರು ವ್ಯವಸಾಯ ಮಾಡಕ್ಕೆ ಶುರು ಮಾಡಿದ್ರು. ಹಾಗೆ ಕೆಲವು ತಿಂಗಳಿನಲ್ಲಿ ಬೆಳೆ ಚೆನ್ನಾಗಿ ಬೆಳೆದಿತ್ತು. ಈ ಸಲ ನಾರಾಯಣ ಶಿವಯ್ಯನ ಬೆಳೆನ ನೋಡಿ ತುಂಬಾನು ಆಶ್ಚರ್ಯಪಟ್ಟ. ಶಿವಯ್ಯ, ನಾನು ನೋಡುವುದು ಕನಸ ನೆನಸ? ಇದು ನಿನ್ನ ಹೊಲದಲ್ಲಿ ಬೆಳೆದಿರುವುದಾ? ಹೌದು ನಾರಾಯಣ, ಇದು ಸಾವಯವ ಕೃಷಿ ಅಂದ್ರೆ ನೈಸರ್ಗಿಕವಾದ ವ್ಯವಸಾಯ. ನಮ್ಮ ಪೂರ್ವಿಕರು ಮಾಡುತ್ತಿದ್ದ ವ್ಯವಸಾಯ ಪದ್ಧತಿ ನನ್ನ ತಂದೆಯವರು ಬರೆದ ಪುಸ್ತಕದಿಂದ ನನಗೆ ಗೊತ್ತಾಯಿತು. ಅದರ ಪ್ರತಿಫಲನೆ ಇದೋ ನಿನ್ ಮುಂದೆ ಕಾಣ್ತಿರೋದು. ಹಾಗೆ ತನ್ನ ಸೋಲನ್ನ ಒಪ್ಕೊಳಕ್ಕಾಗದೆ ನಾರಾಯಣ ಅಲ್ಲಿಂದ ಹೋದ. ಈ ಕಡೆ ಶಿವಯ್ಯ ಧಾನ್ಯದ ಮೂಟೆಗಳನ್ನ ತಗೊಂಡು ಮಿಲ್ಲಿಗೆ ಹೋದ. ಆವಾಗ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಕ್ಕೆ ಬಂದ ಆಫೀಸರ್ಸ್ ನಾರಾಯಣ ಹಾಗೂ ಶಿವಯ್ಯನ ಬೆಳೆಗಳನ್ನ ಚೆಕ್ ಮಾಡಿ ನಾರಾಯಣನಿಗಿಂತ ಶಿವಯ್ಯನ ಬೆಲೆನೇ ತುಂಬಾನೇ ಕ್ವಾಲಿಟಿಯಾಗಿದೆ ಅಂತ ಹೇಳಿ ಅವನಿಗೆ ಸುಮಾರು ಹಣ ಕೊಟ್ರು. ಅದನ್ನ ನೋಡಿ ಅಲ್ಲಿದ್ದ ರೈತರು ಎಲ್ರೂ ಕೂಡ ಆಶ್ಚರ್ಯಪಟ್ರು. ಆವಾಗ ಹಣವನ್ನ ನೋಡಿ ಶಿವಯ್ಯ ತುಂಬಾನು ಖುಷಿಯಾದ. ರೈತ ಸ್ನೇಹಿತರೆ, ನಾನು ಪೂರ್ವಿಕರ ಕಾಲದಂತೆ ಸಾವಯವ ಕೃಷಿಯನ್ನು ಮಾಡಿ ಭೂಮಿಯ ಗುಣಮಟ್ಟವನ್ನು ಹೆಚ್ಚಿಸಿ ಕಡಿಮೆ ಆದಾಯದಲ್ಲಿ ಹೆಚ್ಚು ಲಾಭ ಸಂಪಾದನೆ ಮಾಡಿದೆ. ನೀವು ಕೂಡ ನನ್ನ ಹಾಗೆ ಮಾಡಿ ಒಳ್ಳೆ ಲಾಭವನ್ನು ಪಡೆಯಿರಿ. ಹಾಗಂತ ಹೇಳಿ ಶಿವಯ್ಯ ಅಲ್ಲಿಂದ ಹೋದ. ಹಾಗೆ ಆ ದಿನದಿಂದ ಅವರು ಪ್ರಕೃತಿ ವ್ಯವಸಾಯನ ಮಾಡಿ ಸಂತೋಷವಾಗಿ ಬಾಳ್ತಿದ್ರು. ಇದು ಇವತ್ತಿನ ಕತೆ. ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನ ನಾನು ಭೇಟಿಯಾಗ್ತೀನಿ.